ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ನಮ್ಮ ಮನೇಲಿ ಹಬ್ಬ ಆಗಿರೋದ್ರಿಂದ ನಾವು ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ವಿ. ಏನು ಹಬ್ಬ ಅಂತ ಹೇಳಿದ್ರೆ ನಮ್ಮ ಮನೇಲಿ ಇವತ್ತು ನಾಗರ ಪೂಜೆ ಅಂದರೆ ನಾಗರ ಹಬ್ಬ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೂ ಈ ವೆದರ್ಗೂ ಫುಲ್ ಚಳಿಯಾಗಿ ಹೋಗಿತ್ತು. ಅದಾದಮೇಲೆ ನಾವು ಸರಿ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಮ್ಮ ಅಷ್ಟರಲ್ಲಿ ತಂಬಿಟ್ಟು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಒಣಗಾಕಿದ್ರು ತೊಳೆದ್ಬಿಟ್ಟು. ನಾವು ತಂಬಿಟ್ಟು ಮಾಡ್ಕೊಂಡು ಹೋಗ್ಬೇಕಲ್ವ ನಾಗರ ಪೂಜೆ ಮಾಡೋದಕ್ಕೆ, ಅದಕ್ಕೆ ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ರೆಡಿ ಮಾಡ್ಕೊಳ್ತಾಯಿದ್ರು. ಬನ್ನಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ನಾವು ಬದನೆಕಾಯಿ, ಅದಾದಮೇಲೆ ಚಪ್ರದ ಅವರೆಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ಸಿಹಿ ಕುಂಬಳಕಾಯಿ, ಅದಾದಮೇಲೆ ಸೋರೆಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ. ಇದನ್ನು ಚೆನ್ನಾಗಿರುತ್ತೆ ಸಾರಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ಇವೆರಡನ್ನೂ ಎಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕುಕ್ಕರಿಗೆ ನೀರಿಟ್ಕೊಂಡು ಅದಾದಮೇಲೆ ಬೇಯಿಸ್ಕೋಬೇಕಾಗುತ್ತಲ್ಲ, ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಒಂದು 3-4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸೇಮ್ ಇದಕ್ಕೆ ಎಲ್ಲ ಹಾಕ್ಕೊಂಡು ಕೂಗಿಸ್ಕೋಬೇಕಾಗತ್ತಲ್ಲ, ಇದಕ್ಕೆ ನಾವು ಖಾರಕ್ಕೆ ಅಂತ ಅಂದ್ಬಿಟ್ಟು ಕಾಯಿ ಹಾಕೋದಿಲ್ಲ. ಹಾಗಾಗಿ ಇದು ಅದಾದಮೇಲೆ ಸಾಂಬಾರು ಪುಡಿ 1-2 ಸ್ಪೂನು, ಅದಾದಮೇಲೆ 2 ಸ್ಪೂನ್ ಖಾರದ ಪುಡಿ, ಹುಣಸೆಹಣ್ಣು, ಅಕ್ಕಿ ಸ್ವಲ್ಪ, ಆಮೇಲೆ ಈರುಳ್ಳಿ ಇಷ್ಟು ಐಟಮು ಖಾರಕ್ಕೆ. ಈಗ ಸ್ವಲ್ಪ ಕಿಚಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಹುರಿದು ಹಾಕ್ಕೊಂಡು ಅದಾದಮೇಲೆ ಹಸಿ ಬೆಳ್ಳುಳ್ಳಿನ ಹಾಗೆ ಸುಲಿದು ಹಾಕ್ಕೊಂಡಿದ್ದೀವಿ, ಒಂದು 4 ಗೆಡ್ಡೆ. ಇದಕ್ಕೆ ಇವಾಗ ನೀರು ಇಡ್ತಾ ಇದ್ದೀವಿ. ಅಂದರೆ ಮಾಮೂಲಿ ಅನ್ನ ಮಾಡ್ತೀವಲ್ಲ ಅಷ್ಟು ನೀರು, ಅಂದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀವಿ. ಒಂದು 4 ಲೋಟ ಆಗೋ ಥರ ಮಾಡ್ತಾಯಿದ್ದೀವಿ. ಇವಾಗ ಈ ನೀರು ಬಿಸಿ ಆಗೋದ್ರೊಳಗಡೆ ನಾವು ಸ್ವಲ್ಪ ಖಾರ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನೀರಿಟ್ಬಿಡೋಣ ಕಿಚಡಿಗೆ, ಅಷ್ಟೊತ್ತಿಗೆ ಖಾರನೂ ರುಬ್ಕೋಬೋದು ಅಂತ ಅಂದ್ಬಿಟ್ಟು ಕಿಚಡಿ ರೆಡಿ ಮಾಡ್ಕೊಳ್ಳೋಣ ಅಂತ ನೀರಿಟ್ಟಿದ್ವಿ. ಇದು ಕುದಿ ಹತ್ತಬೇಕು. ಅಷ್ಟರಲ್ಲಿ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಎಲ್ಲ ಮಸಾಲೆ ತೊಗೊಂಡಿದ್ವಲ್ಲ ಅದನ್ನು ರುಬ್ಕೋಬೇಕಾಗತ್ತೆ. ಅದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕುದಿ ಇಟ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಕೊತಾಯ್ತಮ್ಮ. ಈಗ ಇದನ್ನು ಖಾರಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರುಬ್ಕೋಬೇಕು. ಕಿಚಡಿಗೆ ನೀರಿಟ್ಟಿದ್ವಲ್ಲ ಅದು ಕುದಿ ಹತ್ತಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಹಾಕ್ತಾ ಇದ್ದಾರೆ. ಈಗ ಇದ್ರ ಜೊತೆಗೆ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರೊಳಗಡೆನೇ ಹಾಕ್ತಾಯಿದ್ವಿ. ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಅನ್ನ ಆಗಬೇಕಲ್ಲ, ಆ ಥರ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ಸಾಂಬಾರಿಗೆ ಬೇಯಕ್ಕೆ ಇಟ್ಟಿದ್ದೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಕಿಚಡಿಗೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. ಹಾಕ್ಬಿಟ್ಟು ಇದನ್ನು ನೀಟಾಗಿ ಅನ್ನ ಮಾಡ್ಕೊಳ್ತೀವಲ್ಲ ನಾರ್ಮಲ್, ಆ ಥರ ಅನ್ನ ಮಾಡ್ಕೋಬೇಕಾಗುತ್ತೆ. ಇದನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಈ ಅಡುಗೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಅಮ್ಮನೇ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ನೋಡ್ಕೊತಾ ಇರ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇದು ಅನ್ನ ಆಗೋ ಅಷ್ಟರಲ್ಲಿ ನಾವು ಸ್ವಲ್ಪ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ನಾವು ಅಲ್ಲಿ ಹೋಗ್ತೀವಲ್ಲ, ಅದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ ಗೆಜ್ಜುಬತ್ತಿ, ಅದಾದಮೇಲೆ 1 ಲೀಟ್ರ್ ಹಾಲು, ಮತ್ತು ಕಡಲೆ ಮತ್ತು ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀವಿ 1 ಲೋಟಕ್ಕೆ. ಆಮೇಲೆ ಒಂದು ತೆಂಗಿನಕಾಯಿ ಮತ್ತು ಕರ್ಪೂರ. ಅದ್ರ ಜೊತೆಗೆ ಅರಿಶಿನ, ಕುಂಕುಮ, ಅದಾದಮೇಲೆ ಸ್ವಲ್ಪ ಅಕ್ಷತೆ ಕಾಳು ಮತ್ತು ದಾರ, ಅಂದರೆ ಏನು ಹೇಳ್ತಾರೆ ಅರಿಶಿನದ ದಾರ ಮಾಡ್ಕೊಂಡಿದ್ದೀವಿ. ಇದನ್ನು ಇಟ್ಕೊಂಡಿದ್ದಾರೆ. ಅದಾದಮೇಲೆ ಎಲೆ ಅಡಿಕೆ, ಹೂವು, ಬಾಳೆಹಣ್ಣು ಇದೆಲ್ಲ ಇಟ್ಕೋಬೇಕಾಗತ್ತೆ. ಏಕೆಂದರೆ ನಾವಲ್ಲಿ ಹೋಗ್ತೀವಲ್ಲ ಅಲ್ಲಿ ಏನೂ ಸಿಗೋದಿಲ್ಲ. ಅದಕ್ಕೆ ಮನೆಯಿಂದನೇ ಎಲ್ಲ ತೊಗೊಂಡೋಗ್ಬಿಡ್ತೀವಿ ಎಲ್ಲ ರೆಡಿ ಮಾಡಿಕೊಂಡು. ಇದು ಇವಾಗ ಬುಟ್ಟಿ ರೆಡಿಯಾಗಿದೆ. ಇದು ಬಂದು ನಾಗರ ತಾಳಿ ಅಂತ ಅಂದ್ಬಿಟ್ಟು, ಇದು ಮಕ್ಕಳೇನಾದರೂ ಚಿಕ್ಕ ಮಕ್ಕಳೇನಾದರೂ ಮನೇಲಿದ್ದರೆ ನಾವು ಚಿಕ್ಕ ಮಕ್ಳಿಗೆ ಕಟ್ತೀವಿ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಹೆಂಗಸರು ಕಟ್ಕೊಂಡು ಬರ್ತೀವಿ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು. ಸರಿ, ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ.
ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀವಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ಇದು ಫುಲ್ಲೆಲ್ಲ ಚಿಟಪಟ ಅಂತ ಅಂದಮೇಲೆ ಸಾಂಬಾರಿಗೆ ಖಾರ ಹಾಗೆ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ಹಸಿ ಖಾರ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಎಲ್ಲ, ಅದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದಾರೆ. ಸಾಸಿವೆ ಮತ್ತು ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ತಾ ಐತೆ ಅಮ್ಮ. ಈಗ ನೋಡಿ ಕಿಚಡಿನೂ ಈ ಕಡೆ ರೆಡಿ ಆಗ್ತಾ ಇದೆ. ಫುಲ್ಲೆಲ್ಲ ಬೆಂದಿದೆ, ಆಲ್ಮೋಸ್ಟು 90% ಬೆಂದಿದೆ. ಇವಾಗ ಇದು ಕುದಿ ಹತ್ತಬೇಕು ಸಾಂಬಾರು. ಅಲ್ಲಿ ತನಕ ಅಂದರೆ ಹಸಿ ಇದೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಏನೂ ಹುರ್ಕೊಂಡಿರಲ್ಲ, ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾನು ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಕಿಚಡಿಗೆ ಹಾಕ್ಕೊಂಡು ತಿಂತೀವಿ, ಹಾಗಾಗಿ ಕಾಯಲ್ಲಿ ರೆಡಿಯಾಗಿದೆ. ತಂಬಿಟ್ಟು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಮ್ಮ ಅಕ್ಕಿ ಒಣಗಾಕಿದ್ರಲ್ಲ ಅದನ್ನು ರುಬ್ಕೊಂಡಿದ್ದಾರೆ. ಅದು ರುಬ್ಕೊಂಡಿದ್ದಾದಮೇಲೆ 2-3 ಸತಿ ಜಲ್ಡಿ ಹಿಡ್ಕೊತಾರೆ. ಅದು ಫುಲ್ಲು ಸಣ್ಣದಾಗಿ ಅಕ್ಕಿ ಎಲ್ಲ ಫುಲ್ ನುಣ್ಣಗಾಗಿರ್ಬೇಕಲ್ಲ, ಅದಕ್ಕೆ ತರ್ತರಿ ಇರೋದೆಲ್ಲ ಮೇಲ್ಗಡೆ ತಕ್ಕೊಂಡು ಮತ್ತೆ ಅದನ್ನು ರುಬ್ಕೊತಾರೆ. ರುಬ್ಕೊಂಡು ಮತ್ತೆ ಜಲ್ಡಿ ಹಿಡ್ಕೊಳ್ತಾರೆ. ಇದನ್ನ ನಾವು ಜಲ್ದಿ ಹಿಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರು ಕೂಡ ಕುದ್ದಿ ಎಲ್ಲ ರೆಡಿಯಾಗಿತ್ತು. ನೋಡಿ ಕೊನೆಗೆ ಸಾಂಬಾರು ಆಗಿದೆ. ಇದನ್ನು ನಾವು ಈ ಥರ ಮಾಡ್ತೀವಿ ಹಬ್ಬಕ್ಕೆ. ಸೃಷ್ಟಿಗೂ ಸೇಮ್ ಇದೇ ಥರ ಸಾಂಬಾರು ಮಾಡೋದು ನಾವು. ಕಿಚಡಿ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಇದ್ರ ಸ್ಮೆಲ್ ಮಾತ್ರ ನಂಗೆ ತುಂಬಾ ಇಷ್ಟ, ಗಮ್ ಅಂತ ಇರುತ್ತೆ. ಅದಾದಮೇಲೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ರೈಸ್ಗೂ ಇಟ್ಟಿದ್ವಿ, ವೈಟ್ ರೈಸ್ಗೆ. ಸಾಂಬಾರಲ್ಲಿ ತಿನ್ನಬೇಕಲ್ವ, ಸೊ ಹಾಗಾಗಿ ಅಕ್ಕಿನ ಮತ್ತು ತರಕಾರಿ ಇತ್ತಲ್ಲ ಅದನ್ನು ಕೂಡ ರುಬ್ಕೊಂಡು ನೀಟಾಗಿ ಜಲ್ದಿ ಇಟ್ಕೊತಾ ಇದ್ದೀವಿ. ಅದಾದಮೇಲೆ ನಾನು ಬೆಣ್ಣೆ ಎತ್ತಿಟ್ಕೊತಾ ಇದ್ದೆ, ಅಲ್ಲಿ ಪೂಜೆಗೆ ಹೋಗ್ಬೇಕಲ್ವ ಅದಕ್ಕೆ. ಅದಾದಮೇಲೆ ನೀಟಾಗಿ ನೋಡಿ ಎಲ್ಲ ಜಲ್ದಿ ಇಟ್ಕೊಂಡಿದ್ದಾರೆ, ಎಷ್ಟು ತರ್ತರಿಯಾಗಿ ಬಂದಿದೆ. ಅದನ್ನು ನಾವು ಅಕ್ಕಿ ರೊಟ್ಟಿ ಏನಾದರೂ ಮಾಡ್ತೀವಲ್ಲ ಆವಾಗ ಉಪಯೋಗಿಸ್ತೀವಿ ಅದನ್ನು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ತಂಬಿಟ್ಟಿಗೆ. ಅದನ್ನ ನೀಟಾಗಿ ಪುಡಿ ಆಗಬೇಕಲ್ಲ, ಆ ಥರ ಅದನ್ನ ನೀಟಾಗಿ ಫುಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗಿದೆಲ್ಲ ಮಿಕ್ಸ್ ಆಗಿದೆ. ಈಗ ಉಂಡೆ ಕಟ್ಕೊಳ್ತಾ ಇದ್ದೀವಿ. ಏನು ಗೊತ್ತಾ, ಆವಾಗ ಅಮ್ಮವರೆಲ್ಲ ಊರಲ್ಲಿ ಹಬ್ಬ ಮಾಡ್ತಾಯಿದ್ರು. ಅವಾಗ ಏನು ಮಾಡಿದ್ರಂತೆ, ಅವ್ರ ಮನೆಯವ್ರು ಬೇರೆಯವ್ರು ಯಾರೋ ಮಾಡ್ಕೊಂಡಿದ್ದು ತಂಬಿಟ್ಟು ಏನಾಗಿದೆ, ಚೊಂಬಲ್ಲಿ ಅಂಟ್ಕೊಂಡ್ಬಿಟ್ಟಿದೆ ಕೆಳಗಡೆ. ಅಂದರೆ ಇದಕ್ಕೆ ಜಾಸ್ತಿ ಬೆಲ್ಲ ಹಾಕ್ಕೋಬಾರ್ದಲ್ವ, ಫುಲ್ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಅದಕ್ಕೆ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಫುಲ್ ಜಾಸ್ತಿ ಬೆಲ್ಲ ಹಾಕಿದ್ರು ಅನಿಸುತ್ತೆ, ಚೊಂಬಿಗೆ ಅಂಟ್ಕೊಂಬಿಟ್ಟಿದೆ. ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ರಲ್ಲ ಅವಾಗ ಎಲ್ಲರೂ ತಂಬಿಟ್ಟು ಹುಡ್ಕಾಡ್ತಿದ್ರಂತೆ. ಆಮೇಲೆ ನೋಡಿದ್ರೆ ಚೊಂಬು ಎತ್ತದಾಗ ನೋಡಿದಾಗ ಗೊತ್ತಾಗಿದೆಯಂತೆ ತಂಬಿಟ್ಟು ಕೆಳಗಡೆ ಅಂಟ್ಕೊಂಡಿದೆ ಅಂತ ಅಂದ್ಬಿಟ್ಟು, ಚೊಂಬಿನ ತಳಕ್ಕೆ ಅಂಟ್ಕೊಂಡಿತ್ತಂತೆ. ಅದನ್ನೇ ಹೇಳ್ಕೊಂಡು ನಾನು ಅಮ್ಮ ಮಾತಾಡ್ಕೊಂಡು ನಗಾಡ್ಕೊಂಡು ಉಂಡೆ ಕಟ್ತಾ ಇದ್ವಿ. ಇದನ್ನು ನಾವು 3 ಉಂಡೆಯಾಗಿ ಕಟ್ಕೊಳ್ತೀವಿ. ಈ ಉಂಡೆ ಕಟ್ಕೊಂಡಿದ್ವಲ್ಲ ಅದನ್ನು ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಕೊತಾ ಇದ್ದೀನಿ ಎಲ್ಲನೂ. ಅದ್ರ ಜೊತೆಗೆ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ, ಅಲ್ಲಿಗೆ ತೊಗೊಂಡೋಗ್ಬೇಕಲ್ಲ ಅದಕ್ಕೆ. ಅದಾದಮೇಲೆ ಬಿನ್ಗೆಲಿ ನೀರು ಇಟ್ಕೋಬೇಕಾಗಿತ್ತು,
ಹಂಗಾಗಿ ಚೆಲ್ಲುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕವರ್ ಕಟ್ಟಿದೆ. ಅಮ್ಮನೂ ಬಂದಿದ್ದರು ಅಷ್ಟೊತ್ತಿಗೆ, ನಮ್ಮಮ್ಮನೂ. ಆಮೇಲೆ ಇವರಿಬ್ಬರು ಆಟೋದಲ್ಲಿ ಬರ್ತಾಯಿದ್ದಾರೆ, ಅಪ್ಪ ಕರ್ಕೊಬರ್ತೀನಿ ಅಂತ. ನಾನು ನಮ್ಮ ಮನೆಯವರಿಬ್ಬರೂ ಗಾಡಿಯಲ್ಲಿ ಬರ್ತಾಯಿದ್ವಿ. ನಾವು ಕೊನೆಗೆ ಹುತ್ತ ಹುಡಿಕೊಂಡು ಹೋದ್ವಿ, ಪೂಜೆ ಮಾಡಬೇಕಲ್ವ ಅದಕ್ಕೆ. ಫುಲ್ಲು ಸ್ವಲ್ಪ ದೂರನೇ ನಮ್ಮ ಮನೆಯಿಂದ, ಒಂದು 6 ಕಿಲೋಮೀಟ್ರ್ ಆಗ್ಬೋದು ಹುತ್ತ ಇರೋ ಜಾಗಕ್ಕೂ ನಾವಿರೋದಕ್ಕೂ. ಹೋದ ವರ್ಷವೂ ನಾವು ಆ ಕಡೆನೇ ಮಾಡಿದ್ದು, ಹಂಗಾಗಿ ಅಲ್ಲೇ ಹುಡಿಕೊಂಡು ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವರಿಬ್ರು. ಕೊನೆಗೂ ನಾನು ನೋಡಿದೆ ಹುತ್ತ ಅಲ್ಲಿದೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯವರು ಏನಂತ ಹೇಳಿದ್ರು ಅಂದರೆ ಅದು ಹುತ್ತ ಅಲ್ಲ, ಏನೋ ಮಣ್ಣು ಹಾಕಿರ್ಬೋದು ಅಂತ ಹೇಳಿದ್ರು. ಆಮೇಲೆ ಇಲ್ಲ ಅದು ಹುತ್ತನೇ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಹೋದಾಗ ನಮ್ಮ ಮನೆಯವ್ರು ನೋಡಿ ಕ್ಲೀನ್ ಮಾಡೋದಕ್ಕೆ ಯಾವ ರೇಂಜಿಗೆ ಹೋಗ್ತಿದ್ದಾರೆ ಅಂತ. ಕೊನೆಗೂ ಅವ್ರೇನು ಕ್ಲೀನ್ ಮಾಡಲಿಲ್ಲ, ನಮ್ಮ ಅಮ್ಮನೇ ಕ್ಲೀನ್ ಮಾಡಿದ್ದು ಪಪ್ಪಚ್ಚಿ. ಹೋದ ವರ್ಷವೂ ನಾವು ಇದೇ ಹುತ್ತಕ್ಕೆ ಪೂಜೆ ಮಾಡಿದ್ದು. ನಮಗೆ ಆಮೇಲೆ ಗೊತ್ತಾಯಿತು, ರೋಡೆಲ್ಲ ನೋಡ್ಬಿಟ್ಟು ಇದೇ ಹುತ್ತಕ್ಕೆ ನಾವು ಪೂಜೆ ಮಾಡಿದ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ಅಮ್ಮ ಅದನ್ನೇ ನಾವೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿರೋದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಯಾರೋ ಯಾವಾಗಲೂ ಪೂಜೆ ಮಾಡಿದರು ಅಂತ ಅನಿಸುತ್ತೆ, ಅದಕ್ಕೇ ಅದು ಅರಿಶಿನ ಕುಂಕುಮ ಎಲ್ಲ ಬಿದ್ದಿತ್ತು, ಅದನ್ನೆಲ್ಲ ಸ್ವಲ್ಪ ತೆಗಿತಾಯಿದ್ರು. ಆಮೇಲೆ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೊತಾಯಿದ್ರು. ಅದಾದಮೇಲೆ ಸಗಣಿ ತೊಗೊಂಬಂದಿದ್ವಿ. ಸಗಣಿ ನೀರು ಹಾಕ್ಬಿಟ್ಟು ಫಸ್ಟು ಫುಲ್ಲೆಲ್ಲ ಶುದ್ಧಿ ಮಾಡ್ಕೊಳ್ತಾಯಿದ್ವಿ ಹುತ್ತನ. ನೋಡಿ ಹಾಗೆ ನಾವು ಹೇಗೆ ಪೂಜೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೀವು ಇದೇ ಥರ ಮಾಡೋದಾದರೆ ಕಮೆಂಟಲ್ಲಿ ತಿಳಿಸಿ, ನೀವು ಹೇಗೆ ಮಾಡ್ತೀರಾ ನಾಗರಬ್ಬನ ಅಂತ ಅಂದ್ಬಿಟ್ಟು. ನಾವಂತೂ ಹೀಗೆ ಮಾಡ್ತೀವಿ ನಾಗರಬ್ಬ. ನಾವು ವರ್ಷವೂ ಇದೇ ಥರ ಮಾಡ್ತೀವಿ. ಫುಲ್ ಹಾಕ್ಬಿಡಿ ಅದು ಹಂಗೆ, ಅದ್ರ ಮೇಲೆಲ್ಲ ಕಷ್ಟ ಕುಂಕುಮ. ಹಂಗಾಕಿ ಎಲ್ಲ ಕಡೆ ಒಬ್ಬರು ಸುರಿದೋ ಇರ್ತಾರೆ ಅರ್ಧ ಕೆಜಿ ತಂದು. ಸ್ವಲ್ಪ ಹೊತ್ತು ವಿಡಿಯೋ ಆಫ್ ಮಾಡಿ ಮಾಡಿ ಏನು ಗೊತ್ತಾ, ಇದು ತೊಳಿಬೇಕಮ್ಮ ಮಳೆದೆಲ್ಲ. ಇಲ್ಲಿ ನೀರು
ನಾವು ಉತ್ತಕ್ಕೆ ಬೆಣ್ಣೆ ಮತ್ತು ಹಾಲು ಹಾಕ್ತೀವಿ. ಸರಿ. ಈ ಅರಶಿನದ ದಾರನ ಕಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಕೊಡ್ತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಎಡೆ ಇಟ್ಟಿದ್ವಲ್ಲ ಊಟ ಮಾಡ್ತಾಯಿದ್ದೀವಿ ಇವಾಗ. ಮನೇಲಿ ಪೂಜೆ ಮಾಡಿರ್ತೀವಲ್ಲ ಅದನ್ನು. ಅದಾದಮೇಲೆ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನಾನು ಊಟದ ಟೈಮ್ ಬೇರೆ ಆಗಿತ್ತು, ಸೌತೆಕಾಯಿ ತಿನ್ಕೊಂಡು ಸುಮ್ಮನೆ ಹಾಗೆ ಇದ್ವಿ. ಯಾಕೆಂದರೆ ಬೆಳಗ್ಗೆ ತಿಂದಿದ್ದು ಲೇಟಾಗಿತ್ತಲ್ಲ ಅದಕ್ಕೇ. ಅದಾದಮೇಲೆ ಬನ್ಸ್ ಮಾಡಿದರು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತಿಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇದು ಶನಿವಾರದ ವ್ಲಾಗ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಕಾಲು ಸೂಪ್ ಕುಡಿಯೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನನಗಂತೂ ತುಂಬಾ ಇಷ್ಟ ಅಲ್ವಾ, ಅದಕ್ಕೇ ಕರ್ಕೊಂಡೋಗಿದ್ರು ನಮ್ಮ ಮನೆಯವ್ರು. ತುಂಬ ದಿನ ಆಗಿತ್ತು ಹೋಗಿ, ಅದಕ್ಕೇ ಕುಡ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮೂವಿ ಬುಕ್ ಮಾಡಿದ್ವಿ, ಮೂವಿ ಟಿಕೆಟು. ಅಲ್ಲಿಗೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಡು ನಾನು ನಮ್ಮ ಮನೆಯವ್ರು ಮೂವಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಕೂಡ ಮಾಡಿದರು, ನಾನ್ ವೆಜ್ಜು. ಅದನ್ನು ತಿಂದ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ.